ಸೊ ಕೆಲವೇ ಕ್ಷಣಗಳ ಬಾಕಿ ಇದೆ ದರ್ಶನ್ ಜಾಮೀನ್ ಅರ್ಜಿ ಭವಿಷ್ಯ ನಿರ್ಧಾರ ಆಗೋದಕ್ಕೆ. ನ್ಯಾಯಪೀಠ ಈಗ ಆಲ್ಮೋಸ್ಟ್ ಎಲ್ಲವನ್ನ ಕೇಳಿಸ್ಕೊಂಡಿದೆ. ಈಗಲೇ ಡಿಕ್ಟೇಟ್ ಮಾಡಬಹುದು. ಈಗ ಇಲ್ಲ ಆರ್ಡರ್ ಮಾಡಿಬಿಡ್ತೀವಿ ಈಗಲೇ ಅಂತ ಡಿಕ್ಟೇಟ್ ಮಾಡಬಹುದು. ಇಲ್ಲ ಮಧ್ಯಾಹ್ನದ ನಂತರ ನಾವು ಇದನ್ನ ಒಂದು ಟೈಮ್ ಕೊಡ್ತೀವಿ, ಆ ಟೈಮಲ್ಲಿ ಆರ್ಡರ್ ಕೊಡ್ತೀವಿ ಅಂತಾನು ನ್ಯಾಯಪೀಠ ಹೇಳಬಹುದು. ಇಲ್ಲ ಮತ್ತೊಂದು ಡೇಟ್ ಕೊಟ್ಟು ಆ ಡೇಟಲ್ಲಿ ನಾವು ಇದರ ಆದೇಶವನ್ನು ಹೊರಡಿಸ್ತೀವಿ ಅಂತಾನು ಹೇಳ್ಬಹುದು. ಸುಪ್ರೀಂ ಕೋರ್ಟ್ ಅವರಿಗೆ ಬೇರೆ ಬೇರೆ ಕೇವಲ ಒಂದೇ ಪ್ರಕರಣ ಅಲ್ಲ, ಸುಮಾರು ಪ್ರಕರಣಗಳಿರೋದ್ರಿಂದ ಇವತ್ತೇ ಈಗಲೇ ಆಗ್ಬಿಡುತ್ತೆ, ಹೌದು ಕ್ಲಿಯರ್ ಮಾಡ್ಕೊಂಡು ಬಿಡೋಣ ಅಂತಂದ್ರೂ ಸಾಧ್ಯತೆಗಳಿದೆ. ಇಲ್ಲ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳಿದ್ರೂ ಸಾಧ್ಯತೆಗಳಿದೆ. ಸೊ ಡಿಪೆಂಡ್ಸ್, ನ್ಯಾಯಪೀಠದ ವಿವೇಚನೆ, ಅಲ್ಲಿರುವ ನ್ಯಾಯಾಧೀಶರ ವಿವೇಚನೆ. ಬಟ್ ನೆನಪಿರಲಿ, ಇದು ಸುಪ್ರೀಂ ಕೋರ್ಟ್, ರಾಜ್ಯದ ಕೋರ್ಟ್ ಅಲ್ಲ. ಅವರಿಗೆ ದರ್ಶನ್ ಮ್ಯಾಟರ್ಸ್ ಅಲ್ಲ. ಅವರೊಬ್ಬ ಆರೋಪಿ, ಒಬ್ಬ ಸಾಮಾನ್ಯ ಪ್ರಜೆ ಅಷ್ಟೇ. ಇಡೀ ಪ್ರಕರಣದ ಎಲ್ಲ ಆರೋಪಿಗಳು ಅವ್ರು ಸಿನಿಮಾದಲ್ಲಿದ್ರು, ಮತ್ತೊಂದರಲ್ಲಿದ್ರು, ಎಲ್ಲಿದ್ರು. ಆದರೆ ಈಗ ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ವಾದ ಆರಂಭ ಮಾಡಿದ್ದಾರೆ. ಅವ್ರ ವಾದ ಏನಿರುತ್ತೆ? ಸರ್ಕಾರ ಹೇಳಿದೆ ಯಾಕೆ ಕೊಡಬಾರ್ದು, ಯಾಕೆ ಅವರನ್ನ ವಾಪಸ್ ನೀವು ಕರ್ಕೊಂಡ್ಬಂದು ಜೈಲ್ಗೆ ಹಾಕಬೇಕು ಅನ್ನೋದನ್ನ ಸರ್ಕಾರದ ಪರ ವಕೀಲರು ಹೇಳಿದ್ದಾರೆ. ಬಟ್ ಸಿದ್ಧಾರ್ಥ ದವೆ ಅವ್ರ ವಾದ ಬಹಳ ಪ್ರಮುಖವಾಗುತ್ತೆ. ಏನು ಹೇಳ್ತಾರೆ ಸಿದ್ಧಾರ್ಥ ದವೆ? ಯಾಕೆ ನಮ್ಮ ಕಕ್ಷಿದಾರರಿಗೆ ಬೇಲ್ ಕೊಡಬೇಕು, ಯಾಕೆ ಅವರು ಹೊರಗಡೆ ಇರಬೇಕು, ಯಾಕೆ ಅವರು ಒಳಗಡೆ ಇರೋದು ಬೇಡ ಅನ್ನೋದನ್ನ ಜಸ್ಟಿಫೈ ಮಾಡಬೇಕು ದವೆ, ಸಿದ್ಧಾರ್ಥ ದವೆ. ದರ್ಶನ್ ಪರ ವಕೀಲರು ಕಪಿಲ್ ಸಿಬಲ್ ಮೊನ್ನೆ ಮಾಡಿದ್ರಲ್ಲ ವಾದ, ಆ ಜಾಗದಲ್ಲಿ ಇವತ್ತು ಸಿದ್ಧಾರ್ಥ ದವೆ ಅವರು ವಾದ ಮಂಡಿಸ್ತಾ ಇದ್ದಾರೆ. ಯಾವ ರೀತಿ ವಾದ ಮಂಡನೆ ಆಗುತ್ತೆ, ಯಾವ ರೀತಿ ಅವರು ತಮ್ಮ ಕಕ್ಷಿದಾರರನ್ನ ಈ ಪ್ರಕರಣದಿಂದ ಸೇಫ್ ಮಾಡ್ತಾರೆ ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಪಾಯಿಂಟ್ ಬೈ ಪಾಯಿಂಟ್ ಇಡ್ತಾ ಹೋಗ್ತೀವಿ. ಬಟ್ ಮೋಸ್ಟ್ಲಿ ಅವರು ಯಾವ ರೀತಿ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು, ಯಾವ ಗ್ರೌಂಡ್ಸ್ ಮೇಲೆ ವಾದ ಮಾಡಿದ್ರು, ಅವ್ರಿಗೆ ಯಾವ ಗ್ರೌಂಡ್ಸ್ ಮೇಲೆ ಈಸಿಯಾಗಿ ಬೇಲ್ ಸಿಗೋ ಸಾಧ್ಯತೆಗಳಿದೆ ಅನ್ನೋದಿರುತ್ತೆ, ಆ ಗ್ರೌಂಡ್ಸ್ಗಳ ಮೇಲೆ ಅವ್ರ ವಾದ ಜಾಸ್ತಿ ಇರುತ್ತೆ. ಸೊ ಈಗ ಬೆನ್ನೋವು ಅಂತ ಹೇಳೋಕ್ಕಾಗಲ್ಲ. ಶೂಟಿಂಗ್ ಹೋಗಿದ್ದೀರಿ, ಬೆನ್ನೋವು ಇಷ್ಟು ದಿನ ಇರಲಿಲ್ಲ, ಈಗ ನಿಮ್ಮ ಬೆನ್ನೋವಾ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಇಲ್ಲ. ಇಲ್ಲ ಶೂಟಿಂಗ್ ಮುಗಿಸ್ಕೊಂಡು ಈ ಪ್ರಕರಣದಲ್ಲಿ ಅವರ ಇನ್ವಾಲ್ವ್ಮೆಂಟೇ ಇಲ್ಲ, ಈ ಪ್ರಕರಣದಲ್ಲಿ ಅವ್ರು ಹೊಡೆದೇ ಇಲ್ಲ, ಹೌದು ಫಸ್ಟಿಗೇನೋ ಕೋಪ ಮಾಡ್ಕೊಂಡಿದ್ದು ನಿಜ, ಅಥವಾ ಅವರನ್ನ ಮೋಟಿವ್ ಇಂಟೆಂಟ್ ಕೊಲ್ಲುವ ಉದ್ದೇಶ ಆಗಿರಲಿಲ್ಲ, ಅಥವಾ ದರ್ಶನ್ ಹೊಡೆದ ಏಟಿಂದ ಅವ್ರು ಸತ್ತೋಗಿದ್ದಲ್ಲ, ದರ್ಶನ್ ಏಟ್ ಹೊಡೆದು ಹೋಗ್ಬಿಟ್ರು, ಆಮೇಲೆ ಇವರೆಲ್ಲ ಸೇರ್ಕೊಂಡು ಹೊಡೆದಿದ್ರಿಂದ ರೇಣುಕಾಸ್ವಾಮಿ ಸತ್ತೋದ, ಅವನನ್ನು ಬಿಸಾಡಿದ ದರ್ಶನ್ ಗೊತ್ತೇ ಇಲ್ಲ ಅಂತೆಲ್ಲ ಹೇಳಬಹುದು. ಆದರೆ ದರ್ಶನ್ ಟ್ರಾನ್ಸಾಕ್ಷನ್, ದರ್ಶನ್ ಮನೆಯಲ್ಲಿ ಸಿಕ್ಕಿದ್ದಂಥ ಕ್ಯಾಶು, ಹಾರ್ಡ್ ಕ್ಯಾಶು, ಅದನ್ನು ಯಾರು ಕೊಡಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದಂಥ ಪ್ಲ್ಯಾನು ಅವ್ರು ಹೇಳಿದ ಮೇಲೆ ಅಲ್ವಾ ದರ್ಶನ್ ಮನೆಯಲ್ಲಿ ಕ್ಯಾಶ್ ಇರೋದು ಸೀಸ್ ಆಗಿದ್ದು. ಆಮೇಲೆ ದರ್ಶನ್ ಆ ದಿನ ಕೃತ್ಯ ನಡೆದ ದಿನ ಹಾಕೊಂಡಿದ್ದ ಬಟ್ಟೆ, ಆ ಬಟ್ಟೆಯಲ್ಲಿ ಲ್ಯುಮಿನಿಸೆನ್ಸ್ ಟೆಸ್ಟ್ನಲ್ಲಿ ರಕ್ತ ಇರೋದು ಪತ್ತೆ, ಆ ರಕ್ತ ರೇಣುಕಾಸ್ವಾಮಿ ಇದೆ ಅನ್ನೋದು ಕೂಡ FSLನಿಂದ ದೃಢ. ಇದೆಲ್ಲ ಗಮನಿಸಿದಾಗ ರಕ್ತ ಬರಂಗೆ ಹೊಡೆದಿದ್ದಾರೆ, ಇವ್ರು ಹೊಡೆದಿರೋದ್ರಿಂದಲೂ ಸಾಯೋ ಸಾಧ್ಯತೆ ಇತ್ತು, ಇವ್ರು ಹೊಡೆದಿದ್ದು ಕೂಡ ಬಹಳ ಗಂಭೀರವಾಗಿತ್ತು. ಪವಿತ್ರ ಗೌಡ ಚಪ್ಪಲಿಲಿ ಹೊಡೆದ್ರು ಅಂತ ಇಡೀ ಪ್ರಕರಣದ ಸೂತ್ರಧಾರಿ ಪವಿತ್ರ ಗೌಡ ಆಗಿರೋದ್ರಿಂದಲೇ ಅವ್ರು A1. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದು ಪವಿತ್ರ ಗೌಡರಿಗೆ. ಪವಿತ್ರ ಗೌಡ ಈ ಮೆಸೇಜನ್ನು ಪವನ್ಗೆ ತೋರಿಸಿ ಏನೋ ಒಂದು ಕತೆ ಕಾಣಿಸ್ಬೇಕು, ನೀನು ಮೆಸೇಜ್ ಮಾಡುವಂಥ ಆಕ್ಸೆಸ್ ಕೊಟ್ಟು ಅವರು ರೇಣುಕಾಸ್ವಾಮಿ ಜೊತೆಗೆ ಪವಿತ್ರ ಗೌಡ ರೀತಿಯಲ್ಲಿ ಮೆಸೇಜ್ ಮಾಡಿ ಕರ್ಕೊಂಡು ಬಂದು, ಈಗ ಅಭಿಮಾನಿಗಳಿಗೆ ಇಷ್ಟು ದಿನ ಕುಣಿದಾಡಿದ್ರು, ಕುಪ್ಪಳಿಸಿದ್ರು, ಖುಷಿಯಲ್ಲಿದ್ದರು. ಈಗ ಅಭಿಮಾನಿಗಳಿಗೆ ಒಂದ್ಸಲ ಒಂದು ಡವ ಇದೆ, ಏನಾಗುತ್ತೋ ಅಂತ. ಯಾಕಂದ್ರೆ ಅಂಥ ರೀತಿಯಲ್ಲಿ ಪ್ರಕರಣ ಆಗ್ತಾ ಇದೆ. ಅಂದರೆ ದರ್ಶನ್ನು ಆ ಮೃತಪಟ್ಟಂಥ ವ್ಯಕ್ತಿಗೆ ಬಹಳ ಹೀನಾಮಾನವಾಗೆಲ್ಲ ಹೊಡೆದಿಲ್ಲ, ಕೊಲೆ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ, ಅದು ಇದು ಎಲ್ಲ ಹೇಳಿಲ್ಲ. ಕೊಲೆ ಮಾಡಿರುವಂತಹ ಸಾಧ್ಯತೆಗಳು ಕಡಿಮೆ, ಇವರು ಹೊಡೆದಿದ್ದು ಅಷ್ಟೇ, ಅವನನ್ನು ಕೊಲ್ಲೋ ಉದ್ದೇಶ ಇರಲಿಲ್ಲ. ಆದರೆ ಜಡ್ಜ್ ಕೇಳ್ತಾರೆ, ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇದೆಯಲ್ಲ ಅದನ್ನು ನಾವ್ಯಾಕೆ ನಂಬಾರ್ದು? ಪ್ರತ್ಯಕ್ಷದರ್ಶಿಗಳು ಹೇಳಿದಾರಲ್ಲ, ಬಂದರು, ಹೊಡೆದ್ರು, ಹೋದ್ರು ಅಂತ. FSL ಇದೆ, ಸಾಂದರ್ಭಿಕ ಸಾಕ್ಷಿಗಳಿದೆ, ನಾವ್ಯಾಕೆ ಅದನ್ನು ಕಡೆಗಣಿಸ್ಬೇಕು? ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಒಪ್ಕೊಂಡಿದ್ದಾರೆ, ಹೌದು ಅಂತ ಅಂದಿದ್ದಾರೆ. ಇದನ್ನೆಲ್ಲ ನಾವು ಗಂಭೀರ ಅಂತ ಪರಿಗಣಿಸಬೇಕಾಗತ್ತಲ್ಲ. ಕ್ರಿಮಿನಲ್ ಒಳಸಂಚು ಅಂದರೆ ಅವನನ್ನು ಕರ್ಕೊಂಡು ಬರೋದಕ್ಕೆ ಮಾಡಿರೋ ಪ್ಲಾನು, ಕರ್ಕೊಂಡು ಬಂದು ಹೊಡೆದಿರೋದು, ಅವನ ಮೇಲೆ ಹಲ್ಲೆ, ಅವನು ಮಾಡಿರೋ ಕೊಲೆ, ಅವನನ್ನು ಬಿಸಾಡಿರೋದು, ಸಾಕ್ಷಿನಾಶ, ಇದೆಲ್ಲ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ ದರ್ಶನ್ ಪರ ವಕೀಲರಿಗೆ. ಸಾಧ್ಯನಾ ನಿರ್ಲಕ್ಷ್ಯ ಮಾಡೋದಕ್ಕೆ? ಅಫ್ಕೋರ್ಸ್ ನಾಟ್, ಸಾಧ್ಯ ಇಲ್ಲ. FSL ಹೇಳ್ತದೆ ಹೌದು ಇವರು ಅಲ್ಲಿದ್ದರು, ಇವ್ರ ಮೈ ಮೇಲೆ ಅಥವಾ ಇರೋ ಬಟ್ಟೆ ಮೇಲೆ ಬ್ಲಡ್ ಸ್ಟೈನ್ಸ್ ಇದೆ ಅಂತ, ಅಥವಾ ಅಲ್ಲಿ ಯಾವುದೋ ಒಂದು ಆಯುಧ ಇಲ್ಲ, ಅವ್ರ ಫಿಂಗರ್ ಪ್ರಿಂಟ್ ಅದರಲ್ಲಿ ಇದೆ ಅಂತ. ಇದರಲ್ಲಿ ಕ್ರಿಮಿನಲ್ ಒಳಸಂಚಿನಲ್ಲಿ ದರ್ಶನ್ ಪವಿತ್ರ ಇದ್ರ? ಹೌದು ಅಂತ ಹೇಳ್ತಾ ಇದೆ. 45-50 ಸಲ ಕಾಲ್ ಮಾಡಿದ್ದಾರೆ,
ಒಬ್ಬ ವ್ಯಕ್ತಿಗೆ. ಈ ಪ್ರಕರಣದ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ಸ್ಗಳು, ಅಪ್ಡೇಟ್ಗಳು ದರ್ಶನ್ ಅವರಿಗೆ ಆಗಾಗ್ಗೆ ಸೆಂಡ್ ಆಗ್ತಿತ್ತು. ಪಿಕ್ಡ್ ಅಪ್, ಕ್ರಾಸ್ಡ್ ಇಂಥ ಜಾಗ, ಎಂಟರ್ಡ್ ಬ್ಯಾಂಗ್ಳೂರ್, ಪಟ್ಟಣಗೆರೆ ಶೆಡ್ಡಲ್ಲಿ ಕರ್ಕೊಂಡ್ಬಂದಿದ್ದೀವಿ, ಕೂರಿಸಿದ್ದೀವಿ, ಅದು ಕೂಡ ಆಗುತ್ತೆ. ಸೊ ಎವ್ರಿಥಿಂಗ್ ಇನ್ಕ್ಲೂಡೆಡ್ ಎಲ್ಲವನ್ನ ಸೇರಿಸಿದಂತೆ ನ್ಯಾಯಪೀಠ ಇವತ್ತೊಂದು ಜಡ್ಜ್ಮೆಂಟ್ ಕೊಡುವ ನಿರೀಕ್ಷೆ ಇದೆ. ಬಟ್ ದರ್ಶನ್ ಪರ ವಕೀಲರು ಹೇಳೋದೇನು, ಇವರು ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ಬಟ್ಟೆಗಳನ್ನು 3 ದಿನ ಬಿಟ್ಟು ಬಂದು ತಂದಿದ್ದಾರೆ. ಒಗೆದಿರೋ ಬಟ್ಟೆನಲ್ಲಿ ಎಲ್ಲಿ ಸರ್ ಸಿಗುತ್ತೆ ರಕ್ತ ಸ್ಟೈನು? 3 ದಿನ ಇವ್ರಿಗೆ ನಿಜವಾಗ್ಲೂ ಇದರಲ್ಲಿ ಗುರುತಿಸ್ಬೇಕು ಅಂತಿದ್ರೆ 3 ದಿನ ಬಿಟ್ಟು ಯಾಕೆ ಬರ್ತಾರೆ? ಮೊದಲನೇ ದಿನವೇ ಬರಬೇಕಿತ್ತು. 12 ದಿನ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇರಲಿಲ್ಲ, ಅವನು 12 ದಿನ ಯಾಕೆ ಎಲ್ಲಿ ಹೋಗಿದ್ದ? 12 ದಿನ ಬಿಟ್ಟು ಯಾಕೆ ಬರಬೇಕು? ಅವ್ನು ನೋಡಿದವನೇ ಹೌದಾಗಿದ್ದಿದ್ರೆ ಇವನು 2ನೇ ದಿನ ಕರ್ಕೊಂಬಂದ್ರಲ್ಲ, 6ನೇ ದಿನ ಕರ್ಕೊಂಬಂದವನ್ನೆಲ್ಲ ಅವನ ಜೊತೆಗೆ ಕರ್ಕೊಂಬರ್ಬೇಕಿತ್ತು ಪುನೀತ್ನನ್ನ. ಅವ್ನು 12 ದಿನ ಎಲ್ಲ ಓಡೋಗ್ಬಿಟ್ಟಿದ್ದ. ಪುನೀತ್ ಹೇಳಿದ್ದಾನೆ, ಇಲ್ಲ ನಂಗೆ ಭಯ ಆಗಿತ್ತು, ನಾನು ಇನ್ನು ನೋಡ್ಬಿಟ್ಟಿದ್ದೆ, ನನಗೇನು ಮಾಡಿಬಿಡ್ತಾರೋ ಅಂತ ಅನಿಸ್ಬಿಟ್ಟಿತ್ತು, ನಾನು ಓಡೋಗ್ಬಿಟ್ಟಿದ್ದೆ ಅಂತ ಹೇಳಿದ್ದ. ಹಾಗಾಗಿ ಅವ್ನು ಕರ್ಕೊಂಬಂದು ಸಾಕ್ಷಿಗಳನ್ನು ಹೇಳಿದ್ರು. ಆ ಸಾಕ್ಷಿಗಳು ಯಾಕೆ ಸುಳ್ಳು? ಹೌದು, ಅವ್ನು 12 ದಿನ ಓಡೋಗಿದ್ದಾನೆ ಅಂತಾನೆ ಇಟ್ಕೊಳ್ಳೋಣಪ್ಪ, ಅವನು ಎಲ್ಲೋ ಹೋಗಿದ್ದಾನೆ, ಅವ್ನು ಹೇಳಿರೋದ್ರಲ್ಲಿ ಯಾಕೆ ಸತ್ಯ ಇರಬಾರ್ದು? ಮತ್ತು ಅವನು ಮತ್ತು 7ನೇ ತಾರೀಕು ಹೇಳಿದ್ದಂಥ ಇಬ್ಬರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಎರಡರಲ್ಲೂ ಸಾಮ್ಯತೆ ಇದೆಯಲ್ಲ, ಇಬ್ಬರು ಒಂದನ್ನೇ ಹೇಳಿದಾರಲ್ಲ. ಸೊ ಅಲ್ಲ, ಆಗಿರುವ ಸಾಧ್ಯತೆಗಳು ಜಾಸ್ತಿ ಅಲ್ವಾ? ಇಬ್ಬರು ಒಂದನ್ನೇ ಹೇಳಿದ್ದಾರೆ ಅಂತಂದರೆ ಅವ್ನು 12 ದಿನ ಇರಲಿಲ್ಲ ಅಂತ ಹೇಳ್ತೀವಿ. ಹಾಗಾದರೆ 7 ದಿನ ಈ ವ್ಯಕ್ತಿ, ಮೊದಲನೇ ವ್ಯಕ್ತಿ ಬಂದು ಸಾಕ್ಷಿ ಹೇಳೋವರೆಗೂ ಅವರಿಬ್ಬರಿಗೆ ಕಾಂಟ್ಯಾಕ್ಟ್ ಇರಲಿಲ್ವಲ್ಲ? ಅಟ್ಲೀಸ್ಟ್ ಇದ್ದಿದ್ದರೆ 7ನೇ ದಿನವೇ ಅವನು ಸಿಗ್ತಿದ್ದ. ಹಾಗಾಗಿ ಈ ಪ್ರಕರಣದ ಕೆಲವು ಲೂಪ್ ಹೋಲ್ಸ್ಗಳಂತೇನಿರುತ್ತಲ್ಲ, ಅಫ್ಕೋರ್ಸ್ ಒಂದು ಚಾರ್ಜ್ ಶೀಟ್ನಲ್ಲಿ, ಪೊಲೀಸರ ತನಿಖೆಯಲ್ಲಿ ಲೂಪ್ ಹೋಲ್ಸ್ಗಳು ಇದ್ದೇ ಇರುತ್ತೆ. ಅದು ವಾಂಟೆಡ್ಲಿ ಅಂತಲ್ಲ, ಅಥವಾ ಕೆಲವೊಂದು ಸಲ ಪೊಲೀಸರಿಗೆ ಗೊತ್ತೇ ಆಗದಂಗೆ, ಅಥವಾ ಅವ್ರಿಗೆ ಅದೊಂದು ಪಾಯಿಂಟ್ ಇದೆ, ಇದೊಂದು ಪಾಯಿಂಟನ್ನು ನಾವಿಲ್ಲಿ ಲೂಸ್ ಬಿಟ್ಟಿದ್ದೀವಿ ಅನ್ನೋದೇ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ಕೆಲವು ವಕೀಲರು ಅದನ್ನು ಪಿಕ್ ಮಾಡ್ತಾರೆ. ಅಂಥ ಪಾಯಿಂಟ್ಸ್ಗಳನ್ನು ಪಿಕ್ ಮಾಡಿ ಏನಾದರೂ ವಾದ ಮಂಡನೆ ಮಾಡಿದ್ರೆ ಸಾಧ್ಯತೆಗಳು ಜಾಸ್ತಿ ದರ್ಶನ್ಗೆ ಬೇಲ್ ಕಂಟಿನ್ಯೂ ಆಗೋದು. ಅಂಥ ಪಾಯಿಂಟ್ಗಳನ್ನು ಆಲ್ರೆಡಿ ಹೈಕೋರ್ಟ್ನಲ್ಲಿ ಪಿಕ್ ಮಾಡಿ ಅದನ್ನು ಹೇಳಿ ಬೇಲ್ ಪಡೆದಿರುವಂಥವ್ರು ಈಗ ಅದನ್ನು ಸುಪ್ರೀಂ ಕೋರ್ಟ್ ಮುಂದೆ ಹೇಳ್ತಾರಾ? ಹೈಕೋರ್ಟ್ ಬೇಲ್ ಕೊಟ್ಟಿರುವ ಗ್ರೌಂಡ್ಸನ್ನೇ ಸುಪ್ರೀಂ ಕೋರ್ಟ್ ಒಪ್ತಾ ಇಲ್ಲ, ಇಲ್ಲ ಅದು ಹೆಂಗೆ ಕೊಟ್ಟರು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಮತ್ತು ವಾಪಸ್ ಹೈಕೋರ್ಟ್ನಲ್ಲಿ ಮಾಡಿರೋ ವಾದವನ್ನು ಮಾಡಿದ್ರೆ ದರ್ಶನ್ಗೆ ಹಿನ್ನಡೆನೇ ಜಾಸ್ತಿ. ಹಾಗಾಗಿ ಹೊಸ ಅಂಶಗಳು ಇಲ್ಲಿ ಉಲ್ಲೇಖ ಆಗುವ ಸಾಧ್ಯತೆ ಇದೆ, ಆಗ್ತಾ ಇದೆ. ಮಾಜರಾಗೋ ಸಂದರ್ಭದಲ್ಲಿ ರಕ್ತ ಇರಲಿಲ್ಲ, 3 ದಿನ ಬಿಟ್ಟು ಒಂದು ಬಟ್ಟೆ ತಗೊಂಡ್ಬಂದ್ರೆ ರಕ್ತ ಇದೆ ಅಂತ ಹೇಳ್ತಾರೆ. ಫೊರೆನ್ಸಿಕ್ ಅವ್ರ ಹತ್ರ ಹೋದ್ರೆ ಹೌದೌದು ಇದ್ರಲ್ಲಿ ರಕ್ತ ಇದೆ ಅಂತ ಹೇಳ್ತಾರೆ. ಮಾಜರಲ್ಲಿ ನೋಡಿದ್ರೆ ರಕ್ತನೇ ಇಲ್ಲ. ಇವರೆಲ್ಲ ಕ್ರಿಯೇಟ್ ಮಾಡಿರೋದು ಸಾಕ್ಷಿಗಳನ್ನು, ಇದ್ಯಾವುದು ನಾವೆಂಗೆ ನಂಬೋದಕ್ಕಾಗುತ್ತೆ? ಸುಮ್ಮನೆ ಒಬ್ಬರನ್ನ ಸಂಚು ಮಾಡಿ ಒಳಗಡೆ ಇರಿಸುವ ಪ್ರಯತ್ನ ಇದು ಪೊಲೀಸರದ್ದು. ಬಟ್ಟೆ 3 ದಿನ ಬಿಟ್ಟು ತಗೊಂಡ್ಬಂದಿದ್ದಾರೆ, ಅಷ್ಟರಲ್ಲಿ ಬಟ್ಟೆ ಒಗೆದು ಒಣಗಿಸಲಾಗಿತ್ತು, ಅದರಲ್ಲಿ ಹೆಂಗೆ ಸರ್ ಸಿಗುತ್ತೆ ರಕ್ತದ ಕಲೆನೇ ಕಾಣಿಸಲ್ಲ? ಇಲ್ಲ, ಪೊಲೀಸರು ಹೇಳ್ತಾರೆ ಇಲ್ಲ, ಒಂದು ಶರ್ಟ್ ಮೇಲೆ ರಕ್ತ ಬಿದ್ದರೆ ಅದನ್ನು ಕಂಡುಹಿಡಿಯೋದಕ್ಕೆ ಇವತ್ತಿನ ದಿನದಲ್ಲಿ ಎಂತೆಂಥ ಮಾರ್ಗಗಳಿದೆ, ಎಂತೆಂಥ ವಿಧಾನಗಳಿದೆ. ನಾವೆಲ್ಲಿದ್ದೀವಿ? 2025, 21ನೇ ಶತಮಾನದ ಟೆಕ್ನಾಲಜಿಯ ಪೀಕ್ನಲ್ಲಿ ನಾವು ನಿಂತಿದ್ದೀವಿ. ಎಲ್ಲೋ ಏನೋ ಆದ್ರೇ ನಮ್ಮ ಕೈ ಬೆರಳಡಿಯಲ್ಲಿ ಅದು 1 ನಿಮಿಷದಲ್ಲಿರುತ್ತೆ. ಏನು ಬಟ್ಟೆ ಮೇಲೆ ರಕ್ತ ಇತ್ತಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಟೆಕ್ನಾಲಜಿಗಳಿಲ್ವೇ? ಆ ಟೆಕ್ನಾಲಜಿಗಳನ್ನು ಬಳಸಿದ್ದೀವಿ ನಾವು, ಆ ಟೆಕ್ನಾಲಜಿಗಳನ್ನು ಬಳಸ್ಕೊಂಡೇ ನಾವು ಕಂಡುಹಿಡ್ದಿದ್ದೀವಿ ಅಂತ ವಕೀಲರು ಹೇಳ್ತಿದ್ದಾರೆ, ಸರ್ಕಾರದ ಪರ ವಕೀಲರು. ಆದರೆ ಅದನ್ನು ಒಪ್ಪೋದಕ್ಕೆ ದರ್ಶನ್ ಪರ ವಕೀಲರು ಸಿದ್ಧ ಇಲ್ಲ. ಇಲ್ಲ ಸರ್, ಹಂಗಲಾಗೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ಟೆ ಒಗೆದು ಒಣಸಿದ ಮೇಲೆ ಇವ್ರು ರಕ್ತ ಸಿಕ್ಕಿದೆ ಅಂತಂದ್ರೆ ನಂಬೋದಕ್ಕಾಗುತ್ತೆ ನಿಮಗೆ? ರಕ್ತ ಕಾಣಿಸೋ ಥರ ಒಗಿತಾರ ಯಾರಾದರೂ? ಬಟ್ಟೆ ಒಗೆಯೋದೇ ಕೊಳೆ ಹೋಗೋದಕ್ಕಲ್ವ? ಆ ರಕ್ತ ಹೋಗ್ಬೇಕು, ಕಾಣಿಸಿದ್ರೆ ನೀಟಾಗಿ ಉಜ್ಜು ಒಗೆದು ಅದನ್ನು ಒಣಗಿಸ್ಬಿಟ್ಟಿದ್ರು. ಅಲ್ಲಿ ಇರಲೇ ಇಲ್ಲ, ರಕ್ತದ ಕಲೆನೇ ಇರಲಿಲ್ಲ, ಅಷ್ಟು ಕ್ಲೀನಾಗಿ ಅದನ್ನು ಒಗೆದು ಬಿಟ್ಟಿದ್ರು. ಇವ್ರಿಗೆ ಎಲ್ಲಿಂದ ಕಾಣಿಸ್ಬಿಡ್ತು ಕಲೆ? ನಂಬ್ತೀರ ನೀವು ಇದನ್ನೆಲ್ಲ ಅಂತ ನ್ಯಾಯಪೀಠದ ಮುಂದೆ ಹೇಳ್ತಿದ್ದಾರೆ ಸಿದ್ಧಾರ್ಥ ದವೆ. ಮತ್ತು ಈ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇದೆಯಲ್ಲ, ಅದರಲ್ಲೂ ನಂಗೆ ಅನುಮಾನ ಇದೆ. 12 ದಿನ ಅವನು ಬರಲಿಲ್ಲ, ಅವನು ಕಂಡಿದ್ದ ಅಂತಂದರೆ 12 ದಿನ ಎಲ್ಲೋಗಿದ್ದ ಅವನನ್ನು ಯಾರು ಕರ್ಕೊಂಡೋಗಿ ಇಟ್ಕೊಂಡಿದ್ರು? ಅವನಿಗೆ ಹಿಂಗೆ ಹೇಳಬೇಕು ಅಂತ ಯಾರು ಹೇಳಿದ್ರು? ಅವ್ನಿಗೆ ಯಾರೋ ಹೇಳಿ ಅವ್ನ ತಲೆಗೆ ತುಂಬಿಸಿ ಹೇಳಿಲ್ಲ ಅಂತ ಹಂಗೆ ಮಾಡಿಬಿಡ್ತೀವಿ ಅಂತ ಹೇಳಿ ಅವನು 12 ದಿನ ಆದಮೇಲೆ ಅವನು ಒಪ್ಕೊಂಡ್ಮೇಲೆ ಕರ್ಕೊಂಡ್ಬಂದು ಸಾಕ್ಷಿ ಹೇಳಿಸಿದ್ದಾರೆ. ಅವ್ನು ನಿಜವಾಗ್ಲೂ ಹೇಳಿಕೆ ಕೊಡೋನಾಗಿದ್ದಿದ್ರೆ ಘಟನೆ ಆಗಬಾರದು ದಿನ ಬಂದು ಹೇಳಿಕೆ ಕೊಟ್ಬಿಡ್ಬೇಕಿತ್ತು. ಸೊ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಸಂಗ್ರಹಿಸಿದ್ದು ಮತ್ತು ಆ ಸಾಕ್ಷ್ಯ ಎರಡಕ್ಕೂ ಸಂಬಂಧ ಇಲ್ಲ. ಅವರೇನೋ ಹೇಳಿದ್ದಾರೆ, ಇಲ್ಲಿ ಸಾಕ್ಷ್ಯಗಳು ಬೇರೆ ಬೇರೆನೋ ಹೇಳ್ತಾ ಇದೆ. ಪ್ರತಿ ಸಾಕ್ಷ್ಯಗಳು ಕೂಡ ಸತ್ಯ ನುಡಿಯುತ್ತವೆ. ಸೊ ಹಾಗಾಗಿ ಇದರಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲ. ಆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ನಂಬಕ್ಕಾಗಲ್ಲ. ಪ್ರತ್ಯಕ್ಷದರ್ಶಿಗಳು ಕೊಟ್ಟಿರುವ ಹೇಳಿಕೆಗೂ ಇವರು ಕಲೆಕ್ಟ್ ಮಾಡಿರುವ ಸಾಕ್ಷಿಗಳಿಗೂ ಸಂಬಂಧನೇ ಇಲ್ಲ. ಸೊ ಇದು ಫಿಕ್ಸ್ ಮಾಡಿರೋದು, ಫಿಟ್ ಮಾಡಿರೋದು. ನಮ್ಮ ಕಕ್ಷಿದಾರ ದರ್ಶನ್ ಫೇಮಸ್ ಆಗಿದ್ದಾರೆ, ಅವರನ್ನೊಂದ್ಸಲ
ಒಳಗಡೆ ಕೂರಿಸ್ಬಿಡಬೇಕು ಅನ್ನೋ ಪ್ಲಾನ್ ಮಾಡಿಕೊಂಡು ಇವರು ಇದೆಲ್ಲ ಮಾಡಿರೋದು. ಇದರಲ್ಲಿ ಸತ್ಯಾಂಶನೇ ಇಲ್ಲ, ಸತ್ಯಾಂಶದ ಕೊರತೆ ಇದೆ ಅನ್ನೋ ರೀತಿಯಲ್ಲಿ ವಾದ ಪ್ರತಿವಾದ ಮಂಡನೆ ಆಗ್ತಾ ಇದೆ. ಹೈಕೋರ್ಟ್ನ ಜಡ್ಜ್ಮೆಂಟ್ ಏನ್ರಿ ಹಿಂಗ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಪೀಠ ಹೇಳಿದೆ. ಹೈಕೋರ್ಟ್ ಜಡ್ಜ್ ಕೊಟ್ಟಿರುವಂತ ಕಾರಣಗಳನ್ನು ಒಪ್ಪೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ವಿಚಾರವನ್ನ ಸುಪ್ರೀಂ ಕೋರ್ಟ್ನ ಪೀಠ ಹೇಳ್ತಾ ಇದೆ. ಹೈಕೋರ್ಟ್ನ ಆರೋಪಿಗಳನ್ನ ನಿರ್ದೋಷಿಗಳು ಅಂತ ಏನಾದರೂ ಪರಿಗಣಿಸ್ಬಿಟ್ಟಿದೆ, ಇವ್ರಿಗಿಲ್ಲ ಪ್ರಾಬ್ಲಮೇ ಇಲ್ಲ, ಇವ್ರು ಬಂದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹೈಕೋರ್ಟ್ನ ಈ ಆದೇಶ ನೋಡಿದ್ರೆ ಬೇಸರ ಆಗತ್ತೆ ನಮಗೆ ಅಂತ ಸುಪ್ರೀಂ ಕೋರ್ಟ್ನ ಪೀಠ ಹೇಳ್ತಾ ಇದೆ. ಹೈಕೋರ್ಟ್ನ ಜಾಮೀನು ತೀರ್ಪಿನ ಬಗ್ಗೆ, ಜಾಮೀನು ಕೊಡಬೇಕಾದ್ರೆ ಹೈಕೋರ್ಟ್ ವಿವೇಚನೆಯನ್ನ ಬಳಸಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಾಮೀನು ಕೊಡುವಾಗ ವಿವೇಚನೆ ಬಳಸಿದ್ಯಾ ಅಂತಂದ್ರೆ ಈ ಕೇಸನ್ನು ಸರಿಯಾಗಿ ನೋಡೇ ಕೊಟ್ಟಿದ್ದೀರಾ, ಹೆಂಗ್ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದಂಗೆ ಕಾಣ್ತಾ ಇದೆ. ಇದನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಿರೋದು. ವಿವೇಚನೆಗಳನ್ನು ಬಳಸಿದಾರಾ, ಪ್ರಕರಣದ ಗಂಭೀರತೆ, ಪ್ರಕರಣದ ಸತ್ಯಾಸತ್ಯತೆ, ತನಿಖೆಯಲ್ಲಿರುವಂಥ ಅಂಶಗಳು ಎಲ್ಲವನ್ನ ನೋಡಿಕೊಂಡು ಜಾಮೀನು ಕೊಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡಿದಾರಾ ಅಂತ. ಹೈಕೋರ್ಟ್ನ ವಿವೇಚನೆ ಹೇಗಿದೆ, ಜಾಮೀನು ಕೊಡೋ ಸಂದರ್ಭದಲ್ಲಿ ವಿವೇಚನೆ ಯಾವ ರೀತಿ ಬಳಕೆ ಆಗಿದೆ, ಹೈಕೋರ್ಟ್ ಜಾಮೀನು ಕೊಟ್ಟಿದ್ದು ಸರಿನಾ ತಪ್ಪಾ, ಯಾವ ರೀತಿ ಯಾವ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ದೀರಿ, ನೋಡಿದ್ರೆ ಬೇಜಾರಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಕೆಲವು ದೃಶ್ಯಗಳು, ಕೆಲವು ಸಾಕ್ಷ್ಯಗಳಿದೆ, ತಗೊಂಬಂದು ಬಿಸಾಡಿದ್ದಿದೆ, ಗಾಡಿಗಳು ಓಡಾಡಿದ್ದಿದೆ, ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಓಡಾಡಿದ್ದಿದೆ, ಅವ್ರು ಬಳಸ್ತಾ ಇದ್ದಂಥ ಗಾಡಿ ಅನ್ನೋದು ಕನ್ಫರ್ಮ್ ಆಗಿದೆ, ಅವರು ಇದ್ರು ಅನ್ನೋದು ಕನ್ಫರ್ಮ್ ಆಗಿದೆ, CCTV ಇದೆ. ಹಿಂಗೆ ಅಷ್ಟೆಲ್ಲ ಇದ್ದು ನೀವು ಆದೇಶ ಕೊಡ್ತಾ ಇದ್ರೆ ನೋವಾಗ್ತಾ ಇದೆ ನಮಗೆ ಅಂತ. ಅಂದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಯಾವ ರೀತಿ ಬರಬಹುದು ಅನ್ನೋದಕ್ಕೆ ನಿಮ್ಗೊಂದು ಕ್ಲೂ ಸಿಗ್ತಿದ್ಯಾ, ಅರ್ಥ ಆಗ್ತಿದ್ಯಾ? ಎಲ್ಲ ಕೇಸಲ್ಲೂ ಹೈಕೋರ್ಟ್ ಇದೇ ರೀತಿ ಜಡ್ಜ್ಮೆಂಟ್ ಕೊಡುತ್ತಾ? ಅವನೊಬ್ಬ ಸಾಮಾನ್ಯ ಜಸ್ಟ್ ಒಬ್ಬ ಕೊಲೆ ಆರೋಪಿ, ಯಾವುದೋ ಒಂದು ಊರಿನ ಯಾವುದೋ ಒಂದು ಕೊಲೆಯ ಪ್ರಕರಣದಲ್ಲಿ ಇಂಥದ್ದೇ ಒಂದು ಕೊಲೆ ಅಂತ ಇಟ್ಕೊಳ್ಳೋಣಪ್ಪ, ಒಬ್ಬನನ್ನ ಕರ್ಕೊಂಬಂದು ಅವನನ್ನು ಕಿಡ್ನಾಪ್ ಮಾಡಿ ಅವನನ್ನು ಕರ್ಕೊಂಬಂದು ಹೊಡೆದು ಅವನನ್ನು ಕೊಲೆ ಮಾಡಿ ಅವನ ಬಾಡಿ ಬಿಸಾಡಿ ಮತ್ತಾರೋ 4 ಜನರನ್ನು ಕರ್ಕೊಂಬಂದು ಅವರನ್ನು ಅಪ್ರೂವರ್ ಮಾಡಿಸಿ ಸರೆಂಡರ್ ಮಾಡಿಸಿ ಒಬ್ಬ ಯಾರೋ ಕೊಲೆ ಮಾಡಿದ್ದ ಒಬ್ಬ ಸಾಮಾನ್ಯ ಅಂತಂದಿದ್ರೆ ಅವನನ್ನು ಹಿಂಗೆ ಬಿಟ್ಬಿಡ್ತಿದ್ರ? ಅವನ ಪಾಸ್ಪೋರ್ಟ್ ಅವನು ಕೊಟ್ಬಿಟ್ಟು ಹೋಗು, ಫಾರಿನ್ಗೆ ಹೋಗಿ ಬರ್ತೀಯಾ ಹೋಗು ಅಂತ ಕಳಿಸ್ಬಿಡ್ತಿದ್ರ? ಸಿನಿಮಾ ಸೆಲೆಬ್ರಿಟಿ ಅಂದಿದ ತಕ್ಷಣ ಅವನನ್ನು ಪಾಸ್ಪೋರ್ಟ್ ಕೊಟ್ಟು ಸಿನಿಮಾ ಶೂಟಿಂಗ್ಗೆ ಕಳಿಸುವಷ್ಟು ಈಸಿಯಾಗಿ ಹೈಕೋರ್ಟ್ ಉಳಿದ ಎಲ್ಲ ಕೇಸ್ಗಳನ್ನು ಕನ್ಸಿಡರ್ ಮಾಡುತ್ತಾ? ಹಿಂಗಾಗ್ತಾ ಇದೆ ಅಂತಂದರೆ ಅದು ಬೇಜಾರಾಗುತ್ತೆ. ಏನಿದು ವಿವೇಚನೆ ಇದೆಯಾ? ವಿವೇಚನೆಗಳನ್ನು ಬಳಸಿ ಈ ಜಡ್ಜ್ಮೆಂಟನ್ನು ಹೈಕೋರ್ಟ್ನ ಪೀಠ ಕೊಟ್ಟಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್. ಅಫ್ಕೋರ್ಸ್ ಮೇಲ್ಮನವಿಗಳನ್ನು ಹೋಗೋದು ಅದಕ್ಕೆ. ನಮಗೆ ಹೈಕೋರ್ಟ್ನ ಆರ್ಡರ್ ನಮ್ಗೆ ಖುಷಿಯಾಗಿಲ್ಲ ಅಥವಾ ಅದು ಸರಿ ಅಂತ ನಮಗೆ ಅನಿಸ್ತಾ ಇಲ್ಲ. ನಾನು ಇದನ್ನು ಎಲ್ಲಿ ಪ್ರಶ್ನೆ ಮಾಡ್ಬೋದು? ಸುಪ್ರೀಂ ಕೋರ್ಟ್ನಲ್ಲಿ. ಅದಕ್ಕೋಸ್ಕರ ಅಲ್ವೇ ಸುಪ್ರೀಂ ಕೋರ್ಟ್ ಇರೋದು, ದೇಶದ ಅತ್ಯುನ್ನತ ನ್ಯಾಯಪೀಠ. ಸುಪ್ರೀಂ ಕೋರ್ಟ್ನ ಆರ್ಡರ್ ಆಯಿತು ಅಂತಂದರೆ ಮತ್ತೆ ಯಾವ ಹೈಯರ್ ಕೋರ್ಟ್ ಇಲ್ಲ, ಅದಕ್ಕಿಂತ ಮೇಲೆ ಹೋಗ್ತಾರೆ. ಅದನ್ನು ಮೇಲ್ಮನವಿ ಮತ್ತೆ ಬರೀ ಕ್ವೆಶನ್ ಮಾಡ್ಬೋದೇ ಬಿಟ್ಟರೆ ನಾನು ಸುಪ್ರೀಂ ಕೋರ್ಟ್ಗಿಂತ ಮತ್ತೊಂದು ಹಂತ ಮೇಲೆ ಹೋಗಿ ಬರ್ತೀನಿ ಅಂತಂದರೆ ಇಲ್ಲ. ಅದೇ ಹೈಯೆಸ್ಟ್ ನ್ಯಾಯ ಕೊಡುವ ಸ್ಥಳ, ನ್ಯಾಯದ ದೇವಾಲಯ. ಸೊ ಸುಪ್ರೀಂ ಕೋರ್ಟ್ನ ತೀರ್ಪು ಅಂತಂದರೆ ಅದು ಅಚ್ಚೊತ್ತಿರುವ ತೀರ್ಪು. ಅದನ್ನು ನೀವು ಮತ್ತೆ ಬದಲು ಮಾಡ್ಕೋತೀರಿ ಅಂತಂದರೆ ಕಾಲಾವಕಾಶದ ಅವಶ್ಯಕತೆ ಬರುತ್ತೆ, ಸುಮಾರು ದಿನ ಬೇಕಾಗ್ಬೋದು. ಬಿಟ್ಟರೆ ಆರ್ಡ್ರಾಗಿ ಸ್ವಲ್ಪ ದಿನ ಅಂತೂ ಒಳಗಡೆನೆ ಕೂರಬೇಕಾದಂಥ ಪರಿಸ್ಥಿತಿ ಇರುತ್ತೆ.